ಹಾಯ್ ಎವ್ರಿವಾನ್, ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬ ಹೆಲ್ತಿಯಾಗಿರೋವಂಥ ಹೀರೆಕಾಯಿ ಚಟ್ನಿನ ಶೇರ್ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಹೀರೆಕಾಯಿ ತುಂಬಾ ಹೆಲ್ತಿಗೆ ಒಳ್ಳೆಯದು, ಒಳ್ಳೆ ಫೈಬರ್ ಕಂಟೆಂಟ್ ಇರುತ್ತೆ, ರಕ್ತ ಶುದ್ಧಿ ಮಾಡುತ್ತೆ, ಹಾಗೆಯೇ ತಂಪು ಕೂಡ. ಮೂಲವ್ಯಾಧಿ ಇರೋವಂಥವ್ರಿಗೆ ಹೀರೆಕಾಯಿನ ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ನೀವು ಡಯಟ್ ಕಾನ್ಷಿಯಸ್ ಇರೋರಾಗಿದ್ದರೆ ಖಂಡಿತ ಹೀರೆಕಾಯಿನ ರೆಗ್ಯುಲರಾಗಿ ಬಳಸ್ತಾ ಬನ್ನಿ. ವೀಕ್ಲಿ ಒನ್ಸ್ ಆದ್ರೂ ನಮ್ಮ ದೇಹದ ತೂಕನ ಕಡಿಮೆ ಮಾಡೋದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಾನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆಯೇ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋದಾದರೆ ಸ್ವಲ್ಪ ಮೆಂತ್ಯ, ಹಾಗೆ ಜೀರಿಗೆ, ಒಣಮೆಣ್ಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು, 1 ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬನ್ನಿ ಇವಾಗ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಹೆಲ್ತಿಯಾಗಿರೋ ಟೇಸ್ಟಿಯಾಗಿರೋ ಹೀರೆಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮೆಂತ್ಯನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾನು ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಹೀರೆಕಾಯಿನ ಫ್ರೈ ಮಾಡೋಕ್ಕಾಗ್ತೀನಿ. ಹಾಗೆಯೇ ಹೀರೆಕಾಯಿ ತುಂಬ ಎಳೆದು ಯೂಸ್ ಮಾಡಿದರೆ ಇನ್ನೂ ಒಳ್ಳೆಯದು. ಮತ್ತು ಕಣ್ಣಿನ ಸಮಸ್ಯೆ ಇರೋವಂಥವ್ರಿಗೂ ಸಹ ಹೀರೆಕಾಯಿ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಹೀರೆಕಾಯಿನ ಇವಾಗ ಆಯಿಲಲ್ಲಿ ಫ್ರೈ ಮಾಡೋಣ. ಸ್ವಲ್ಪ ಶಿಂಕ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ನೋಡಿ, ಒಂದು 5 ಮಿನಿಟ್ಸ್ ಫ್ರೈ ಆಗಿದ್ದಾದಮೇಲೆ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ತೀನಿ. ಅದೊಂದು ಬಿಟ್ಟು ಇನ್ನೆಲ್ಲದನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಒಂದು 5 ನಿಮಿಷ ಈ ರೀತಿ ಕೈ ಆಡಿಸ್ಬಿಟ್ಟು, ಅದು ಕಾಯಿ ತುರಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಹಾಗೆ ರುಚಿಗೆ ಎಷ್ಟು ಬೇಕು ಉಪ್ಪನ್ನು ಇವಾಗಲೇ ಸೇರಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಕೈ ಆಡಿಸಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ರಿಂದ 6 ನಿಮಿಷ ಮತ್ತೆ ಇದನ್ನ ಹಾಗೆ ಬಿಡೋಣ, ನೀಟಾಗಿ ಬೇಯ್ಕೊಳ್ಳುತ್ತೆ. ನೋಡಿ, ಇವಾಗ ಕಂಪ್ಲೀಟಾಗಿ ಬೆಂದಿದ್ದಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇದು ಕೂಲ್ ಆಗೋದಕ್ಕೆ ಬಿಡ್ತೀನಿ. ಇವಾಗ ಆಫ್ ಮಾಡಿಬಿಡ್ತೀನಿ ಸ್ಟವ್ನ. ಕೂಲ್ ಆಗಿದ್ದಾದಮೇಲೆ ಅಷ್ಟೇ ಪೇಸ್ಟ್ ಮಾಡಿಕೊಂಡು ಮೇಲೊಗ್ಗರಣೆ ಕೊಟ್ಟರೆ ಇದು ಚಟ್ನಿ ರೆಡಿ ಆಗುತ್ತೆ. ಇದು ಅನ್ನಕ್ಕೆ ಮತ್ತು ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ನೀವು ಯಾರಾದರೂ ಈ ಥರ ಚಟ್ನಿ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗುತ್ತೆ ಇದು. ಹಾಗೆಯೇ ಅದು ಕೂಲ್ ಆಗೋ ಅಷ್ಟರಲ್ಲಿ ಚಪಾತಿನ ರೆಡಿ ಮಾಡ್ತಾ ಇದ್ದೀನಿ, ಮಕ್ಕಳಿಗೆ ಬೇಗ ರೆಡಿ ಮಾಡೋಣ ಅಂದ್ಬಿಟ್ಟು. ಹಾಗೆ ಇವತ್ತಿನ ದಿವಸ ನಾನು ಶೇರ್ ಮಾಡ್ತಾ ಇರೋದು ವ್ಲಾಗ್ ಬಂದುಬಿಟ್ಟು ಭೀಮನ ಅಮಾವಾಸ್ಯೆ ವ್ಲಾಗ್ ಫ್ರೆಂಡ್ಸ್. ಆದರೆ ಭೀಮನ ಅಮಾವಾಸ್ಯೆನ ನಾನೇನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಲ್ಲ, ಹಂಗಾಗಿ ಆ ಟಾಪಿಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಇವತ್ತಿನ ದಿನ ಭೀಮನ ಅಮಾವಾಸ್ಯೆ ಇದೇನೇ ಅದೇ ಮರ್ತೋಗ್ಬಿಟ್ಟಿದೆ. ನಾನು ರೆಗ್ಯುಲರಾಗಿ ಮಾಮೂಲಿ ನಾರ್ಮಲಾಗಿ ಮಕ್ಳ ಜೊತೆಲೇ ಶಾಪಿಗೆ ರೆಡಿ ಆಗ್ತಿದ್ನಲ್ವ ಅಂದ್ಬಿಟ್ಟು ಅವ್ರ ಜೊತೆಲೇ ಫ್ರೆಶ್ ಅಪ್ ಆಗಿ ಶಾಪಿಗೆ ರೆಡಿ ಆಗ್ತಾಯಿದ್ದೆ. ಆಮೇಲೆ ನೆನಪಾಯಿತು, ಏನು ಮೊಬೈಲಲ್ಲಿ ಏನೋ ನೋಡ್ತಾ ಇರಬೇಕಾದ್ರೆ ನೋಡಿದೆ ಇವತ್ತು ಭೀಮನ ಅಮಾವಾಸ್ಯೆ ಇದೆ ಅಲ್ವಾ ಅಂದ್ಬಿಟ್ಟು. ಆವಾಗ ಸರಿ ಈಗೂ ಫ್ರೆಶ್ ಅಪ್ ಆಗಿದ್ದೀನಲ್ವ, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಏನಾದರೂ ಮಾಡೋಣ ಅಂದ್ಕೊಂಡೆ. ಹಾಗೆಯೇ ಹಸ್ಬೆಂಡು ಅಷ್ಟೇ ಹಾಫ್ ಡೇಗೆಲ್ಲ ಬಂದುಬಿಡ್ತೀನಿ, ನಾನು ಜಮೀನ್ ಹತ್ರ ಹೋಗಬೇಕು ಅಂದಿದ್ರು. ಹಂಗಾಗಿ ಬೇಗನೆ ಬರ್ತಾರಲ್ವ, ಅಷ್ಟರಲ್ಲಿ ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ನಾನು ಶಾಪ್ಗೆ ಹೋಗೋದು ಕ್ಯಾನ್ಸಲ್ ಮಾಡಿಕೊಂಡೆ. ಹಾಗೆ ನಮ್ಮನೆ ಚಪಾತಿನ ನೀವು ನೋಡ್ತಾ ಇರ್ಬೋದು, ಅರಿತಾ ಅಗ್ಲವಾಗೇ ಬಂದುಬಿಡುತ್ತೆ. ಯಾಕೆಂದರೆ ನಮ್ಮನೆ ಹೆಂಚಿದೆಯಲ್ವ, ಅದು ಅಗ್ಲನೇ, ಹಂಗಾಗಿ ದೊಡ್ಡದಾಗೆ ಹರಿದು ಅಭ್ಯಾಸ ನನಗೆ. ಮತ್ತು ಫೋಲ್ಡಿಂಗ್ ಚಪಾತಿನೇ ನಾನು ಯಾವಾಗಲೂ ಮಾಡೋದು, ಮಕ್ಳುಗಳಿಗೂ ಅಷ್ಟೇ. ಅದು ಲೇಯರಾಗಿ ಬಂದರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಹಾಗೆ ನೋಡಿ, ಇವಾಗ ಚಟ್ನಿಗೆಲ್ಲ ಕೂಲ್ ಆಗಿದೆ, ಸ್ವಲ್ಪ ಬಿಸಿನೇ ಇತ್ತು. ಹಾಗೆಯೇ ರುಬ್ಬೋದಕ್ಕೆ ಹಾಕಿದೆ, ಮಕ್ಳಿಗೆ ಲೇಟ್ ಆಗ್ತಾ ಇದೆಯಲ್ವ ಅಂದ್ಬಿಟ್ಟು. ಇವಾಗ ಅದಕ್ಕೆ ಮೇಲೊಗ್ಗರಣೆ ಹಾಕೋಣ ಬನ್ನಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಇದಕ್ಕೆ ಇನ್ನೇನಿಲ್ಲ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮೇಲೊಗ್ಗರಣೆ ಕೊಡ್ತೀನಿ ಅಷ್ಟೇ. ಸ್ವಲ್ಪ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಇದಿಷ್ಟೇ, ತುಂಬಾ ಈಸಿ, ಕ್ವಿಕ್ಕಾಗುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ಚಟ್ನಿನ ಖಂಡಿತ ಇಷ್ಟಪಡ್ತೀರಾ ಮಾಡಿಲ್ಲದೆ ಇರೋರಾಗಿದ್ದರೆ. ಹಾಗೆ ಹೀರೆಕಾಯಲ್ಲಿರೋವಂಥ ಕ್ವಾಲಿಟೀಸ್ನ ಹೇಳ್ತಾ ಹೋದರೆ ಅದರದ್ದೇ ಒಂದು ವೀಡಿಯೋ ಮಾಡಾಕಬೇಕಾಗುತ್ತೆ, ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಸ್ವಲ್ಪ ಅರ್ಜೆಂಟಾಗಿ ಶೇರ್ ಮಾಡ್ತಾ ಇದ್ನಲ್ವ, ಹಂಗಾಗಿ ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲಿಲ್ಲ. ನೋಡಿ ಫ್ರೆಂಡ್ಸ್, ಚಪಾತಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅನ್ನಿಸ್ತು ನಮಗಂತೂ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರ್ತಿಳಿಸಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ. ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಆಚೆ ಬರೋ ಅಷ್ಟರಲ್ಲಿ ನಮ್ಮನೆ ಹತ್ರ 100 ರೂಪೀಸ್ ಸ್ಯಾರಿ ಅವರು ರೆಗ್ಯುಲರಾಗಿ ಬರ್ತಾ ಇರ್ತಾರೆ. ಈಗ ಒಂದು 2 ಮಂತಿಂದ ಬಂದಿರಲಿಲ್ಲ, ಇವತ್ತು ಬಂದಿದ್ದಾರೆ, ಹಂಗಾಗಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಲಾಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡಿದ್ದೆ ಸ್ವಲ್ಪ ಲೈಟಾಗಿ. ಕೆಲವೊಬ್ರು ಕೇಳಿದ್ರಿ, ಇವ್ರ ಅಡ್ರೆಸ್ನ ನಮಗೂ ಕೊಡಿ, ಶೇರ್ ಮಾಡಿ, ನಮ್ಮ ಕಡೆನೂ ಬಂದರೆ ನಾವು ತೊಗೊಳ್ತೀವಿ ಅಂತ. ಹಂಗಾಗಿ ಅವ್ರ ಹತ್ರ ಫೋನ್ ನಂಬರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ, ಅವ್ರು ಕೊಟ್ಟರು. ನೀವು ಅವ್ರಿಗೆ ಕಾಲ್ ಮಾಡಿದರೆ ಆಯಿತು, ಅವರು ನಿಮ್ಮ ಮನೆ ಅಡ್ರೆಸ್ಸಿಗೆ ಬಂದು ನಿಮ್ಮ ಮನೆ ಹತ್ರನೇ ಸ್ಯಾರಿಗಳನ್ನ ತೊಗೊಂಬರ್ತಾರೆ. ಬರೀ 110 ರೂಪೀಸ್, ಮೊದಲೆಲ್ಲ 100 ರೂಪೀಸ್ ಇತ್ತು ಫ್ರೆಂಡ್ಸ್, ಇವಾಗ 110 ರೂಪೀಸ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಕೆಲವೊಂದಕ್ಕೆ ಬ್ಲೌಸ್ ಪೀಸ್ ಬಂದಿರುತ್ತೆ, ಇನ್ನು ಕೆಲವೊಂದಕ್ಕೆ ಬಂದಿರಲ್ಲ. ಬ್ಲೌಸ್ ಪೀಸ್ ಬಂದಿರೋ ಅಂಥದಕ್ಕೆ ಏನು 10 ರೂಪೀಸ್ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ.
ಆದರೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. 100 ರುಪೀಸಿಗೆ ಏನು ಬರುತ್ತೆ ಹೇಳಿ ಇವತ್ತಿನ ಕಾಲದಲ್ಲಿ. ಒಂದು ಸ್ಯಾರಿಗೆ ಏನಿಲ್ಲ ಅಂದರೂ 5 ಮೀಟರ್ 5.5 ಮೀಟರ್ ಕ್ಲಾತ್ ಇರುತ್ತೆ ಅದು. ಹಾಗೆ ನೀವು ಯಾರಾದರೂ ಹಾಸನವರಾಗಿದ್ದರೆ, ಇದೇ ಸುತ್ತಮುತ್ತ ಹಳ್ಳಿಯವರಾಗಿದ್ದರೆ, ನೀವು ಸಹ ತೊಗೋಬೇಕು ಅಂತ ಆಸೆ ಇದ್ದರೆ ನಾನು ಅವ್ರ ಫೋನ್ ನಂಬರನ್ನು ಡಿಸ್ಪ್ಲೇ ಆಗ್ತಾ ಇರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಆ ನಂಬರಿಗೆ ಕಾಲ್ ಮಾಡಿದರೆ ಆಯಿತು, ನಿಮ್ಮ ಮನೆ ಹತ್ರಕ್ಕೇ ತೊಗೊಂಬರ್ತಾರೆ. ನಿಮ್ಗೆ ಇಷ್ಟವಾದ ಸ್ಯಾರಿನ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆಯೇ ನಾನು ಅಷ್ಟೇ ಈ ಸಲ ಒಂದು ಸ್ಯಾರಿ ತೊಗೊಂಡೆ. ನನಗೊಂದು ಸ್ಯಾರಿ ಇಷ್ಟ ಆಯಿತು, ಏನಾದರೂ ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಅದು ಯಾವ ಸ್ಯಾರಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಈ ಸಲ ಏನು ಅತ್ತೆ ಜಾಸ್ತಿ ತೊಗೊಳ್ಳಿಲ್ಲ, ಯಾಕೆಂದರೆ ಅವರೇ ಜಾಸ್ತಿ ತೊಗೊಳ್ತಾ ಇದ್ದಿದ್ದು. ಈ ಸಲ ಔಟ್ಸೈಡೇ ಶಾಪಿಂಗ್ ಜಾಸ್ತಿ ಮಾಡಿದರು, ಹಂಗಾಗಿ ಈ ಸಲ ಏನು ತೊಗೊಳಕ್ಕೆ ಹೋಗಲಿಲ್ಲ ಅವರು. ಅಕ್ಕಪಕ್ಕದವರೆಲ್ಲ ತುಂಬ ಜನ ತೊಗೊಂಡ್ರು. ನಾನು ಇದೊಂದು ಸ್ಯಾರಿ ತೊಗೊಂಡೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ಈ ಬೆಳಕಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊಳ್ತೀನಿ, ರಿಯಲಾಗಿ ನೋಡಿದರೆ ತುಂಬಾ ಚೆನ್ನಾಗಿದೆ ಕಲರು. ಕೆಳಗಡೆ ಡಾರ್ಕ್ ಬ್ಲೂ ಇದೆ, ಆಮೇಲೆ ಮಧ್ಯದಲ್ಲಿ ಬ್ಲೂ ಇದೆ, ಮತ್ತು ಲಾಸ್ಟಲ್ಲಿ ಈ ಪ್ಯಾರೆಟ್ ಗ್ರೀನ್ ಥರ ಬರುತ್ತೆ, ಗ್ರೀನ್ ಇದೆ. ತುಂಬ ಒಳ್ಳೆ ಕಾಂಬಿನೇಷನ್ನು. ಬರೀ 110 ರುಪೀಸ್ ಅಂದರೆ ನನಗೆ ಆಶ್ಚರ್ಯ ಆಯಿತು. ನಾವು ಇದೇ ಥರ ಬಾಂದಿನಿ ಕ್ಲಾತ್ನ ನಾವು ಶಾಪಲ್ಲಿ ಹೋಗಿ ತೆಗೆಸಿದ್ರೆ ಏನಿಲ್ಲ ಅಂದರೂ ಮೀಟ್ರು 100 ರುಪೀಸ್ ಹೇಳ್ತಾರೆ. 100 ಇಲ್ಲ ಅಂದ್ರೂ ನಾವು ಯಾವುದೇ ಮೆಟೀರಿಯಲ್ ತೊಗೊಳಕ್ಕೆ ಹೋದ್ರೂ 50 ರುಪೀಸ್ಗಿನ್ನ ಕಮ್ಮಿ ಅಂತೂ ಮೀಟರ್ ಸಿಗೋಲ್ಲ. ಈ ಸ್ಯಾರಿ ಒಂದು 5 ಮೀಟರ್ 5.5 ಮೀಟರ್ ಇರುತ್ತೆ. ಬರೀ 110 ರುಪೀಸ್ ಅಂದರೆ ತುಂಬಾ ವರ್ತ್ ಅನ್ನಿಸ್ತು ನನಗೆ. ಹಾಗೆ ಹೇಗೆ ಕಾಣಿಸ್ತಾ ಇದೆ ಇದು, ಸ್ಯಾರಿಯಾಗೆ ವೇರ್ ಮಾಡ್ಬೋದಾ ಅಥವಾ ಡ್ರೆಸ್ ಸ್ಟಿಚ್ ಮಾಡಿಸ್ಕೊಳ್ಳೋ ಅಂತ ನೀವು ಸಹ ಕಮೆಂಟಲ್ಲಿ ನನಗೆ ಸಜೆಷನ್ ಮಾಡ್ಬೋದು. ನಾನು ಏನಾದರೂ ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋಣ ಲಾಂಗ್ ಗೌನ್ ಥರ ಅಂತ ತೊಗೊಂಡಿದ್ದೀನಿ. ಸ್ಯಾರಿಯಾಗೆ ವೇರ್ ಮಾಡ್ಬೋದು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ 1-2 ಟೈಮ್ಸ್ ಯೂಸ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಸ್ಟಿಚ್ ಮಾಡ್ಕೊಳ್ತೀನಿ. ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಕಾಂಬಿನೇಷನು. ಈ ಥರ ಬಾಂದಿನಿ ಪ್ರಿಂಟೆಡ್ ಬಂದರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಅದೇ ಹೇಳೋ ಅತ್ತೆಗೆ ತುಂಬಾ ಇಷ್ಟ. ಅವ್ರ ಹತ್ರ ತುಂಬ ಬಾಂದಿನಿ ಕಲೆಕ್ಷನ್ಸ್ಗಳೇ ಇಟ್ಕೊಂಡಿದ್ದಾರೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸ್ಯಾರಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತು ನೀವು ಅಷ್ಟೇ ಹಾಸನಲ್ಲಿ ಸುತ್ತಮುತ್ತ ಹಳ್ಳಿಯವರಾಗಿದ್ದರೆ ಅಥವಾ ಹಾಸನ ಸಿಟಿಲಿದ್ರೂ ಸಹ ನೀವು ಕಾಲ್ ಮಾಡಿದರೆ ಆಯಿತು, ನಿಮ್ಮ ಮನೆಗೆ ಬಂದು ತೊಗೊಬಂದು ತೋರಿಸ್ತಾರೆ. ನೀವು ಅಲ್ಲೇ ಶಾಪಿಂಗ್ ಮಾಡ್ಕೋಬೋದು. ತುಂಬಾ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಳ್ಳೆ ರೆಗ್ಯುಲರ್ ವೇರಾಗೆ ಒಳ್ಳೆ ಸ್ಯಾರಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಒಂದು 2-3 ಜನ ಮಾತಾಡಿಕೊಂಡು ಒಂದು 4-5 ಸ್ಯಾರಿ ತೊಗೊಳ್ಳೋ ಥರ ಮಾತಾಡಿಕೊಂಡು ಕರೆಸ್ಕೊಂಡ್ರೆ ಅವ್ರಿಗೂ ವರ್ತ್ ಅನಿಸುತ್ತೆ. ಸರಿ, ನಾನು ಅದು ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿದೆ, ಪೂಜೆ ಒಂದು ಮಾಡಿರಲಿಲ್ಲ. ಹಾಗೆಯೇ ಫ್ರಿಜ್ಜಲ್ಲಿ ಒಂದು 2-3 ಡೇಸ್ ಬ್ಯಾಕೇನೆ ನಾನು ಸೇವಂತಿಗೆ ಹೂವನ್ನ ಸಿಟಿಯಿಂದ ತಂದಿಟ್ಟಿರೋದಿತ್ತು, ಹಂಗಾಗಿ ಅದೆಲ್ಲ ಮುಡಿಸ್ಬಿಟ್ಟು ನೀಟಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಈ ಚಿಕ್ಕ ಪುಟ್ಟ ಫೆಸ್ಟಿವಲ್ಗಳಿದ್ರೆ ಅಂತೂ ಮರ್ತೇ ಹೋಗಿರುತ್ತೆ. ಯಾರಾದರೂ ಹೇಳಿದ್ರೆ ಅಥವಾ ನಾವೇನಾದರೂ ಟಿ ವಿನಲ್ಲಿ ನೋಡಿದರೆ ಮಾತ್ರ ನೆನಪಿಗೆ ಬರುತ್ತೆ. ಜಾಸ್ತಿ ಪೂಜೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಪೂಜೆ ಮಾಡೋ ಅಂಥವ್ರಿಗೆ ಅದೆಲ್ಲ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ನಾನು ಅಷ್ಟೊಂದೆಲ್ಲ ಪೂಜೆಗಳ ವಿಷಯವಾಗಿ ತಲೆ ಕೆಡಿಸ್ಕೊಂಡು ಪೂಜೆ ಮಾಡೋಕ್ಕೆ ಹೋಗಲ್ಲ, ಹಂಗಾಗಿ ನನಗೆ ಸ್ವಲ್ಪ ಮರ್ತೋದಂಗಾಗಿತ್ತು. ಮತ್ತು ಈ ಪಾದಪೂಜೆ ಅಂತ ವಿಷಯಕ್ಕೆ ಬಂದರೆ ನಾನು ಮದುವೆ ಆದಾಗಿಂದ ಒಂದು 2-3 ಟೈಮ್ಸ್ ಅಷ್ಟೇ ಮಾಡಿರ್ಬೋದು. ಲಾಸ್ಟ್ ಇಯರ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪಾದಪೂಜೆದು. ಯಾಕಪ್ಪ ಅಂದರೆ ಹಸ್ಬೆಂಡಿಗೆ ಇದೆಲ್ಲ ಇಷ್ಟನೇ ಆಗಲ್ಲ. ಅವ್ರು ಪಾದಪೂಜೆ ಅಂದರೆ ದೂರ ಓಡೋಗ್ತಾರೆ. ಅದು ಏನಪ್ಪ ಅಂದರೆ ಮಾಡೋ ಉದ್ದೇಶ ಏನು, ಮೇಯ್ನಾಗಿ ನಮ್ಗೆ ಸೌಭಾಗ್ಯ ಚೆನ್ನಾಗಿರಲಿ, ಹಾಗೆಯೇ ಗಂಡ ಆದವರು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಪೂಜೆ ಮಾಡ್ತೀವಿ. ಅದರಲ್ಲೂ ಕೆಲವರು ತುಂಬ ದೂರದಲ್ಲಿ ವರ್ಕ್ ಮಾಡೋ ಅಂಥವ್ರು ಇರ್ತಾರೆ, ಈಗ ಆರ್ಮಿನಲ್ಲಿ ಇರೋ ಅಂಥವ್ರು ಇರ್ತಾರೆ. ಅಂಥವ್ರಿಗೆಲ್ಲ ಅವ್ರನ್ನ ಎದುರುಗಡೆ ಕೂರಿಸ್ಕೊಂಡೇ ಪೂಜೆ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ 2 ಜೋಡಿ ದೀಪನ ಇಟ್ಬಿಟ್ಟು ಒಂದು ತೆಂಗಿನಕಾಯಿ, ವಿಳ್ಯದೆಲೆ, 2 ಹಣ್ಣನ್ನ ಇಟ್ಬಿಟ್ಟು ಪೂಜೆ ಮಾಡಿದ್ರು ಅದು ಅಷ್ಟೇ ಸಂಪೂರ್ಣ ಆಗುತ್ತೆ ಪೂಜೆ. ನಮ್ಮ ಮನೆಗಳಲ್ಲಿ ಒಂದು 5 ಇಯರ್ಸ್ ಆದ್ರೂ ಅಟ್ಲೀಸ್ಟ್ ನಾನು ಕಂಟಿನ್ಯೂಸ್ ಆಗಿ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆದರೆ ಎಷ್ಟೊತ್ತಿಗೆ ಬರ್ತಾರೆ ನೋಡಬೇಕು. ಮಧ್ಯಾಹ್ನ ಹಸ್ಬೆಂಡ್ ಬಂದರೆ ಮಧ್ಯಾಹ್ನ ಮಾಡೋಕ್ಕೋಗಲ್ಲ, ಈವ್ನಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಕೆಲವರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇದ್ರಿ ಡ್ರೆಸ್ ಸ್ಟಿಚಿಂಗ್ನ ಶೇರ್ ಮಾಡಿ ಅಂತ. ಮಾಡೋಣ ಅಂದ್ಕೊಂಡೆ, ಆದರೆ ಅದಕ್ಕೆ ಮ್ಯಾಚಿಂಗ್ ಲೈನಿಂಗ್ ನನ್ನ ಹತ್ರ ಇರಲಿಲ್ಲ, ಹಂಗಾಗಿ ಅದನ್ನ ತಂದುಬಿಟ್ಟು ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಹಾಗೆ ಈ ನಡುವೆ ಕತೆ ಬುಕ್ಗಳನ್ನ ಓದಬೇಕು ಅಂತ ಅನ್ನಿಸ್ತಾ ಇತ್ತು ತುಂಬ ದಿನದಿಂದ, ಹಂಗಾಗಿ 1 ವೀಕ್ ಬ್ಯಾಕೇನೆ ಒಂದು ಸ್ಟೋರಿ ಬುಕ್ನ ತಂದಿಟ್ಟಿದ್ದೆ. ಓದೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಮನೆಯಲ್ಲಿ ಸ್ವಲ್ಪ ಫ್ರೀ ಆಗಿದ್ದೆ, ಹಂಗಾಗಿ ಬೇರೆ ಕೆಲಸಗಳಿತ್ತು, ಇದ್ರೇ ಇರಲಿ ಅಂದ್ಬಿಟ್ಟು ಈ ಕತೆನ ನಾವೆಲ್ಲ ಓದ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪನಾದರೂ ಓದೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನಾವು ಯಾವುದೇ ಕತೆಗಳನ್ನ ಓದಿದ್ರು ಇವಾಗೆಲ್ಲ ನಮ್ಮ ಸುತ್ತಮುತ್ತಲಿ ಇರೋವಂಥ ಸ್ಟೋರಿಗಳೇ ಇರುತ್ತೆ ಅಲ್ಲಿ. ಅದರಲ್ಲೂ ಕೆಲವೊಂದು ಸ್ಟೋರಿಗಳು, ವಿಷಯಗಳು ನಾವು ಟಿ ವಿನಲ್ಲೂ ಸಹ ನೋಡಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಕತೆಗಳನ್ನ ಮಾಡಿರ್ತಾರೆ, ಆದರೆ ಅದು ಇನ್ ಡೀಟೇಲ್ ಆಗಿರುತ್ತೆ. ನಾವು ಅದನ್ನ ಓದಿದರೆ ನಮ್ಮ ಮನಸ್ಸಿಗೆ ಮುಟ್ಟೋ ಥರ ಇರುತ್ತೆ. ಓದಿ ತಿಳ್ಕೊಳ್ಳೋದಕ್ಕೂ ನಾವು ನೋಡಿ ತಿಳ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಫ್ರೆಂಡ್ಸ್.
ಕೆಲವೊಂದು ಸ್ಟೋರಿಗಳು ನಾವು ಓದಿದರೆ ತುಂಬಾ ಹೃದಯಕ್ಕೆ ಹತ್ರ ಅನ್ನಿಸೋ ಥರ ಕನೆಕ್ಟ್ ಆಗಿಬಿಡ್ತೀವಿ. ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಅಷ್ಟೇ ಓದ್ತಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಓದಿದೆ. ನಾನು ಅಷ್ಟೇ ಒಂದು 3 ಸ್ಟೋರಿನ ಓದ್ತಾ ನಮಗೆ ಗೊತ್ತಿಲ್ದಂಗೆ ನಾವೇ ಎಮೋಷ್ನಲ್ ಆಗಿಬಿಡ್ತೀವಿ. ಕಣ್ಣಲ್ಲಿ ನೀರು ಸಹ ತರಿಸುತ್ತೆ. ಕೆಲವೊಂದು ಸ್ಟೋರಿಗಳು ಆ ಥರ ಇರುತ್ತೆ. ನೀವ್ಯಾರಾದರೂ ಕತೆ ಬುಕ್ಗಳನ್ನ ಓದೋ ಇಂಟ್ರೆಸ್ಟ್ ಇರೋರಾಗಿದ್ದರೆ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ, ಮಕ್ಕಳು ಸ್ಕೂಲಿಂದ ಬಂದು ಅವರು ಅಷ್ಟೇ 1.5 hour 2 hours ಆಟ ಆಡಿಕೊಂಡು ಇವಾಗ ಹೋಮ್ವರ್ಕ್ ಮಾಡೋದಕ್ಕೆ ಅಂದ್ಬಿಟ್ಟು ಕೂರಿಸಿದ್ದೀನಿ. ಅದರಲ್ಲೂ ನನ್ನ ಮಗ 5 ನಿಮಿಷ ಒಂಥರ ಇದ್ದರೆ ಮೂಡು, ಇನ್ನೊಂದು 5 ನಿಮಿಷಕ್ಕೆಲ್ಲ ಚೇಂಜ್ ಆಗೋಗಿರುತ್ತೆ. ಈ ಥರ ಬರಿತಾ ಇದ್ದಂಗೆ ಅವ್ನ ಮೂಡ್ ಚೇಂಜ್ ಆಗಿ ಎಲ್ಲೋ ಆಟ ಆಡೋ ಕಡೆ ಗಮನ ಆಗ್ಬಿಡ್ತಾನೆ ಸಡನ್ನಾಗಿ. ಮಗಳು ಅಷ್ಟೇ ಪಕ್ಕದಲ್ಲೇ ಕೂತ್ಕೊಂಡು ಬರಿತಾ ಇದ್ದಾಳೆ. ಅವನಾಗಲೇ ಆಲ್ರೆಡಿ ಎದ್ದು ಹೋಗಾಯ್ತು. ಅವನು ಅರ್ಧ ಹೋಮ್ವರ್ಕ್ ಮಾಡ್ದೆ, ಅರ್ಧಕ್ಕೇ ಕೈ ಬಿಟ್ಟು ಅವನು ಮ್ಯೂಸಿಕ್ ನುಡ್ಸೋದಕ್ಕೆ ಅಂದ್ಬಿಟ್ಟು ಹೋಗಿದ್ದಾನೆ. ಅದು ಏನು ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಹಾಗೆಯೇ ಹಸ್ಬೆಂಡ್ ಅಷ್ಟೇ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಕಾಲ್ ಮಾಡಿ ಹೇಳಿದರು. ಹಂಗಾಗಿ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಇವತ್ತು ವೀಡಿಯೋ ಎಲ್ಲ ಶೇರ್ ಮಾಡೋಕ್ಕಾಗಲಿಲ್ಲ. ಆದರೆ ಈ ಸಲ ನಾನು ಪೂಜೆ ಅಂತೂ ಮಾಡಿದೆ. ಹಾಗೆ ಅವ್ರು ಲಾಸ್ಟ್ ಟೈಮ್ ನನಗೆ ಪೂಜೆ ಮಾಡೋ ವೀಡಿಯೋನ ಮಾಡಬೇಕಾದ್ರೆ ವೀಡಿಯೋಗೋಸ್ಕರ ಮಾಡ್ತಾಯಿದ್ದಿ ಅಂತ ರೇಗಿಸಿದ್ರು. ಹಂಗಾಗಿ ಈ ಸಲ ನಾನು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಹಾಗೆ ಅವನಿಗೆ ಈ ಥರ ಸೌಂಡ್ ಮಾಡೋದು, ಅದರಲ್ಲೂ ಸ್ವಲ್ಪ ಡಿಫ್ರೆಂಟಾಗಿ ಸೌಂಡ್ ಮಾಡೋದು, ಕೇಳಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಈ ನಡುವೆ ಸೌಂಡ್ ಮಾಡೋದು, ಸಂಗೀತ ಆಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್ ಮಗನ ಸಂಗೀತ ಕಚೇರಿನ. ಅವ್ನು ಹೀಗೇ ಹೋಮ್ವರ್ಕ್ ಮಾಡ್ತಾ ಮಧ್ಯದಲ್ಲಿ ಈ ಥರ ಆಟ ಆಡ್ಕೊಂಡೇ ಮಾಡೋದು. ಅವನು ಒಂದ್ಸಲ ಕೂತ್ಕೊಂಡ್ರೆ ಫಿನಿಷ್ ಮಾಡಲ್ಲ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.